Hello, I welcome you all to this channel. Uh, continuing with the series problem solving strategy for KCET. So in this particular video, we'll see something about rate of reaction and stoichiometry. Again, ಬಹಳ important concept. ಅದು KCET exam ಆಗಲಿ ಅಥವಾ ಬೇರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ JEE ನೀಟ್ ಆಗಲಿ ಡೆಫಿನೆಟ್ಲಿ ನಿಮಗೆ ಯು ಕ್ಯಾನ್ ಫೈಂಡ್ ಕ್ವಶನ್ಸ್ ರಿಲೇಟೆಡ್ ಟು ದಿಸ್ ಆಸ್ಪೆಕ್ಟ್. ಅಂಡ್ KCET ನೋಡಿದ್ರೆ ಆಲ್ಮೋಸ್ಟ್ ಪ್ರತಿ ವರ್ಷ ಕೇಳಿದ ಹಾಗೆ ರೀಸೆಂಟ್ಲಿ ಕೇಳ್ತಾ ಇದ್ದಾರೆ. 2016, 17, 18 ಮೂರು ವರ್ಷ ಇದಕ್ಕೆ ರಿಲೇಟೆಡ್ ಒಂದೊಂದು ಕ್ವಶನ್ ಇದೆ. ಸೊ ವಾಟ್ ದಿಸ್ ಕಾನ್ಸೆಪ್ಟ್ ಫಸ್ಟ್ ಬ್ರೀಫ್ಲಿ ಅದನ್ನು ನೋಡಿಕೊಂಡು ದೆನ್ ಸಮ್ ಸ್ಯಾಂಪಲ್ ಕ್ವಶನ್ಸ್ ವಿ ಕ್ಯಾನ್ ಟೇಕ್. ಓಕೆ, ಲೆಟ್ಸ್ ಬಿಗಿನ್. Okay, first it's very basic thing. What is meant by rate of a reaction? This we should understand. See, very simple. Rate of reaction ಅಂತ ಹೇಳಿದ್ರೆ it is speed of reaction. So reactions, if you consider chemical reactions, all reactions they will not occur with same speed. ಕೆಲವೊಂದು reactions fast ಇರಬಹುದು, ಕೆಲವೊಂದು reactions slow ಇರಬಹುದು, ಇನ್ ಕೆಲವೊಂದಷ್ಟು reaction ಗೆ ಸ್ಪೀಡ್ ಇಂಟರ್ಮೀಡಿಯೇಟ್ ಇರಬಹುದು. ಸೊ ಅದು ಎಷ್ಟು ಸ್ಪೀಡ್ ಅಲ್ಲಿ, ಯಾವ ಸ್ಪೀಡ್ ಅಲ್ಲಿ ಒಂದು ಗಿವನ್ ಕೆಮಿಕಲ್ ರಿಯಾಕ್ಷನ್ ನಡೀತಾ ಇದೆ, ದಟ್ ಕ್ಯಾನ್ ಬಿ ಸಿಂಪ್ಲಿ ಕಾಲ್ಡ್ ಆಸ್ ರೇಟ್ ಆಫ್ ರಿಯಾಕ್ಷನ್. ಸೊ ಯಾವ ರಿಯಾಕ್ಷನ್ ಫಾಸ್ಟ್ ಆಗಿ ನಡೀತಿರುತ್ತೆ ಅದರದ ರೇಟ್ ಆಫ್ ರಿಯಾಕ್ಷನ್ ಹೈ ಇರುತ್ತೆ, ಯಾವ ರಿಯಾಕ್ಷನ್ ಸ್ಲೋ ಆಗಿ ನಡೀತಿರುತ್ತೆ ಅದರದ ರೇಟ್ ಆಫ್ ರಿಯಾಕ್ಷನ್ ಸ್ಲೋ ಇರುತ್ತೆ. ದಟ್ ಇಸ್ ದ ಕಾನ್ಸೆಪ್ಟ್, ರೈಟ್? ಅಂಡ್ ಇನ್ನೂ ಒಂದು ಇದು ನಿಮ್ಗೆ ಮುಂದೆ ಬರುತ್ತೆ, ಏನಂತ ಹೇಳಂದ್ರೆ ಒಂದು ರಿಯಾಕ್ಷನ್ ಸ್ಟಾರ್ಟ್ ಆದ್ಮೇಲೆ ಮುಗಿಯೋವರೆಗೂ ಅದು ಒಂದೇ ಸ್ಪೀಡ್ದಲ್ಲಿ ಹೋಗೋದಿಲ್ಲ ಯೂಶುವಲಿ, ರೈಟ್? ಏನಾಗುತ್ತೆ ಅಂತ ಹೇಳಿದ್ರೆ ಇನ್ ದ ಬಿಗಿನಿಂಗ್ ರಿಯಾಕ್ಷನ್ ರೇಟ್ ಅಥವಾ ಸ್ಪೀಡ್ ಆಫ್ ದ ರಿಯಾಕ್ಷನ್ ಜಾಸ್ತಿ ಇರುತ್ತೆ, ಅಟ್ ದ ಎಂಡಿಗೆ ಬರ್ತಾ ಇದ್ದ ಹಾಗೆ ಕಡಿಮೆ ಹಾಕೋತ ಹೋಗುತ್ತೆ. ಓಕೆ, ದಿಸ್ ಇಸ್ ಇನ್ ಜನರಲ್ ಅಬೌಟ್ ರೇಟ್ ಆಫ್ ಎ ರಿಯಾಕ್ಷನ್. ಸಿ, ಈಗ ಯಾವುದೋ ಒಂದು ನಾನು ರಿಯಾಕ್ಷನ್ ಕನ್ಸಿಡರ್ ಮಾಡ್ತೀನಿ, ವೆರಿ ಸಿಂಪಲ್ ರಿಯಾಕ್ಷನ್. ಸಮ್ ರಿಯಾಕ್ಟೆಂಟ್ ಎ ಇಟ್ ಇಸ್ ಗಿವಿಂಗ್ ಯು ಪ್ರಾಡಕ್ಟ್ಸ್, ಇನ್ನೂ ಒಂದಿಷ್ಟು ಪ್ರಾಡಕ್ಟ್ಸ್ ಕೊಡ್ತಾ ಇದೆ, ಒಂದೇ ರಿಯಾಕ್ಟೆಂಟ್ ಇದೆ ಎ. ಸೊ ನಾವು ಐ ಕ್ಯಾನ್ ಡ್ರಾ ಇದಕ್ಕೆ ರೇಟ್ ಏನು ಅನ್ನೋದನ್ನ ಹೇಳಲಿಕ್ಕೆ ಐ ಕ್ಯಾನ್ ಡ್ರಾ ಎ ಗ್ರಾಫ್ ಲೈಕ್ ದಿಸ್. ಸೊ ಇಲ್ಲಿ y ಆಕ್ಸಿಸ್ ದಲ್ಲಿ ಏನು ತಗೊಳ್ತೇನೆ ಅಂದ್ರೆ ಐ ಟೇಕ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಎ. ಸೊ ಇದು ಸ್ಕ್ವೇರ್ ಬ್ರಾಕೆಟ್, ಯು ರಿಮೆಂಬರ್ ಅಂಡ್ ಯು ನೋ ದಿಸ್ ದಟ್ ಆಲ್ವೇಸ್ ಇಟ್ ಇಂಡಿಕೇಟ್ಸ್ ಮೋಲಾರ್ ಕಾನ್ಸಂಟ್ರೇಷನ್, ರೈಟ್? ಅಂಡ್ ದೆನ್ ನೆಕ್ಸ್ಟ್ ಇದು ಈ x ಆಕ್ಸಿಸ್ ದಲ್ಲಿ ಏನು ತಗೊಳ್ತೇನೆ ಅಂದ್ರೆ ಟೈಮ್. ಏನಾಗಿದೆ ನೋಡ್ರಿ, ರಿಯಾಕ್ಷನ್ ಎ ಇದ್ದಿದ್ದು ರಿಯಾಕ್ಷನ್ ಸ್ಟಾರ್ಟ್ ಆದ್ಮೇಲೆ ಎ ಖರ್ಚಾಕೋತ್ ಬಂದಿದೆ, ಆಗ್ತಿರೋದ್ರಿಂದ ಏನಾಗಿದೆ ವಿತ್ ಟೈಮ್ ಇನ್ಕ್ರೀಸ್ ಆಗ್ತಾ ಇದ್ದ ಹಾಗೆ, ಸೊ ಇದು ಕಾನ್ಸಂಟ್ರೇಷನ್ ಆಫ್ ಎ ಹೀಗೆ ಡಿಕ್ರೀಸ್ ಆಗ್ತಾ ಇದೆ. ಯಾವುದೋ ಒಂದು ಪರ್ಟಿಕ್ಯುಲರ್ ರಿಯಾಕ್ಷನ್ ಇದು. ನಾವು ಫಾರ್ ದಿಸ್ ರಿಯಾಕ್ಷನ್ ಇಫ್ ವಿ ವಾಂಟ್ ಟು ಮೆಜರ್ ರೇಟ್ ಅಥವಾ ರೇಟ್ ಅನ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಮೇನ್ಲಿ ಇನ್ ಟೂ ಡಿಫರೆಂಟ್ ವೇಸ್. ಫಸ್ಟ್ ಏನು ಅಂತ ಹೇಳಿದ್ರೆ ಯು ಕ್ಯಾನ್ ಕಾಲ್ ಆರ್ ಯು ಕ್ಯಾನ್ ಟೇಕ್ ಸಮಥಿಂಗ್ ಕಾಲ್ಡ್ ಅಸ್ ಎವರೇಜ್ ರೇಟ್. ಎವರೇಜ್ ರೇಟ್ ಅಂದ್ರೆ ಬಹಳ ಸಿಂಪಲ್. ಈಗ ನೋಡ್ರಿ, ಯಾವುದೋ ಒಂದು ಸ್ಪೆಸಿಫೈಡ್ ಟೈಮ್ ಇಂಟರ್ವಲ್ ತಗೊಳ್ತೇನೆ ನಾನು, ಇಷ್ಟು ಟೈಮ್ ಇಂಟರ್ವಲ್ ತಗೊಳ್ತೇನೆ, ಈ ಟೈಮ್ ಇಂದ ಈ ಟೈಮ್ ವರೆಗೆ, ಇಷ್ಟು ಟೈಮ್ ಅಲ್ಲಿ ರಿಯಾಕ್ಷನ್ ಇಂದು ರೇಟ್ ಏನಿತ್ತು, ಸ್ಪೀಡ್ ಏನಿತ್ತು ಅದು ಬೇಕು ಅಂತ ಹೇಳಿದ್ರೆ, ಸೊ ನಾನೇನ್ ಮಾಡಬೇಕು ಅಂದ್ರೆ ಈ ಟೈಮ್ ಅಲ್ಲಿ ಎಷ್ಟು ಕಾನ್ಸಂಟ್ರೇಷನ್ ಕಡಿಮೆ ಆಗಿದೆ. ಸೊ ಎ ಗಿವಿಂಗ್ ಪ್ರಾಡಕ್ಟ್ಸ್ ಇರೋದ್ರಿಂದ ಕಾನ್ಸಂಟ್ರೇಷನ್ ಆಫ್ ಎ ವಿತ್ ರಿಯಾಕ್ಷನ್ ಪ್ರೊಸೀಡ್ ಆಗ್ತಾ ಇದ್ದಾಗೆ ಕಡಿಮೆ ಆಗುತ್ತೆ. ಸೊ ಇಷ್ಟು ಕಡಿಮೆ ಆಗಿದೆ, ಇದನ್ನ ನಾನೇನ್ ಕರಿತೀನಿ ಡೆಲ್ಟಾ ಎ ಅಂತ ಕರಿತೀನಿ. ಆಮೇಲೆ ಅದಕ್ಕೆ ಎಷ್ಟು ಟೈಮ್ ತಗೊಂಡಿದೆ, ದಟ್ ಟೈಮ್ ಇಟ್ will be called as delta t, and this delta a upon delta t, this quantity adanne ನನಗೆ ಏನನ್ಲಿಕ್ಕೆ ಬರುತ್ತೆ ಅಂತ ಹೇಳಿದ್ರೆ I can call it as average rate. And one thing that you must know, delta ಅಂತ ಹೇಳಿದ್ರೆ it indicates measurable change. ಸೊ ಇದು ಏದ್ ಕಾನ್ಸಂಟ್ರೇಷನ್ ದಲ್ಲಿ ಚೇಂಜ್ ಬಂದಿದೆ ಅಂದ್ರೆ ಎಷ್ಟು ಚೇಂಜ್ ಆಗಿದೆ ಅನ್ನೋದನ್ನ ಮೆಜರ್ ಮಾಡ್ಕೊಳ್ಬಹುದು ಎಕ್ಸ್ಪೆರಿಮೆಂಟ್. ದಟ್ ಮೆಜರಬಲ್ ಚೇಂಜ್ ಇಸ್ ದಿಸ್ ಡೆಲ್ಟಾ. ಆಮೇಲೆ ನೋಡ್ರಿ, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಿದೆ ಅಂದ್ರೆ ಮೈನಸ್ ಸೈನ್ ಇದೆ. ಸೊ ಡೆಫಿನೆಟ್ಲಿ ಇದು ಮೈನಸ್ ಸೈನ್ ಯಾಕೆ ಅನ್ನೋದು ಕ್ವಶನ್ ಬರುತ್ತೆ. ಯೂಶುವಲಿ ಹೀಗೆ ಹೇಳ್ಬಿಡ್ತೇವೆ, ಏನು ಅಂತ ಹೇಳಿದ್ರೆ ವಿತ್ ನೀವು ರೇಟ್ ಅನ್ನ ರಿಯಾಕ್ಟೆಂಟ್ ತಲೆಯಲ್ಲಿ ಇಟ್ಕೊಂಡು ಬರಿತಾ ಇದ್ದೀರಿ ಅಥವಾ ವಿತ್ ರೆಸ್ಪೆಕ್ಟ್ ಟು ರಿಯಾಕ್ಟೆಂಟ್ ಬರಿತಾ ಇದ್ದೀರಿ ಅಂದ್ರೆ ಮೈನಸ್ ಬರುತ್ತೆ. ಸೇ ಇದು ಖರ್ಚಾಗ್ತಿದೆ ಅದಕ್ಕೆ ಮೈನಸ್ ಅಂತ ಹೇಳ್ತೇವೆ. ಆಕ್ಚುಲಿ ಹಾಗಲ್ಲ. ಸೊ ಆಕ್ಚುಲಿ ಕಾನ್ಸೆಪ್ಟ್ ಏನು ನೋಡ್ಕೊಳ್ರಿ. ಸೊ ಇದು ಈ ಡೆಲ್ಟಾ ಎ ಏನಿದೆ ಅಂತ ಹೇಳಿದ್ರೆ ಆಲ್ವೇಸ್ ಇಟ್ ವಿಲ್ ಬಿ ಫೈನಲ್ ಕಾನ್ಸಂಟ್ರೇಷನ್ ಮೈನಸ್ ಇನಿಷಿಯಲ್ ಕಾನ್ಸಂಟ್ರೇಷನ್. ಸೊ ಈಗ ನೋಡ್ರಿ ಏನಾಗುತ್ತೆ ಅಂದ್ರೆ ಆಫ್ಟರ್ ಟೈಮ್ ಟಿ ಅದು ಇಲ್ಲಿಗೆ ಹೋದಾಗ ಇದು ಫೈನಲ್ ಕಾನ್ಸಂಟ್ರೇಷನ್ ಆಯ್ತು, ಅಂಡ್ ಇನಿಷಿಯಲಿ ಸ್ವಲ್ಪ ಜಾಸ್ತಿ ಇತ್ತು, ದಿಸ್ ಇಸ್ ಇನಿಷಿಯಲ್ ಕಾನ್ಸಂಟ್ರೇಷನ್. ಸೊ ಇದು ಡೆಲ್ಟಾ ಎ ಅನ್ನೋದು ಆಲ್ವೇಸ್ ಇಟ್ ವಿಲ್ ಬಿ ಫೈನಲ್ ಮೈನಸ್ ಇನಿಷಿಯಲ್. ಸೊ ಈ ಕೇಸಲ್ಲಿ ಏನಾಗಿದೆ ಅಂದ್ರೆ ಫೈನಲ್ ಕಡಿಮೆ ಇದೆ, ಇನಿಷಿಯಲ್ ಜಾಸ್ತಿ ಇದೆ. ಸೊ ಫೈನಲ್ ಕಡಿಮೆ ಇದ್ದು ಇನಿಷಿಯಲ್ ಜಾಸ್ತಿ ಇರೋದ್ರಿಂದ ಫೈನಲ್ ಮೈನಸ್ ಇನಿಷಿಯಲ್ ಮಾಡಿದ್ರೆ ಇದು ಈ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಏನ್ ಬರುತ್ತೆ ಅದು ಮೈನಸ್ ಬರುತ್ತೆ. ಸೊ ಅದನ್ನ ನೀವು ಇಲ್ಲಿ ಹಾಕಿದ್ರಿ ಅಂತ ಹೇಳಿದ್ರೆ, ರೈಟ್, ಸಪೋಸ್ ಈ ಮೈನಸ್ ಸೈನ್ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಎವರೇಜ್ ರೇಟ್ ಏನಾಗ್ಬಿಡತ್ತೆ ಅಂತ ಹೇಳಿದ್ರೆ ಇಲ್ಲಿ ಮಾತ್ರ ಮೈನಸ್ ಇದೆ, ಇಲ್ಲಿ ಮೈನಸ್ ಇಲ್ಲ ಅಂದ್ರೆ ಅದು ಮೈನಸ್ ಆಗಿಬಿಡತ್ತೆ.
ಬಟ್ ರೇಟ್ ಅಂದ್ರೆ ಅದು ಸ್ಪೀಡ್ ಆಫ್ ದ ರಿಯಾಕ್ಷನ್, ಯಾವ ರೇಟ್ ಅಲ್ಲಿ ಅಥವಾ ಯಾವ ಸ್ಪೀಡ್ ಅಲ್ಲಿ ರಿಯಾಕ್ಷನ್ ಹೋಗ್ತಾ ಇದೆ ಅನ್ನೋದು ಕ್ಯಾನಾಟ್ ಬಿ ನೆಗೆಟಿವ್. ಅದಕ್ಕೆ ಏನ್ ಮಾಡ್ತೇವೆ, ಒಂದು ಮೈನಸ್ ಇಲ್ಲಿ ಇಟ್ಬಿಡ್ತೇವೆ. ನಾವು ದಿಸ್ ಇಸ್ ಮೈನಸ್ ಅಂಡ್ ದಿಸ್ ಆಲ್ಸೋ ಮೈನಸ್. ಮೈನಸ್ ಆಫ್ ಮೈನಸ್, ನಿಮಗೆ ರೇಟ್ ಮೆಜರ್ ಮಾಡಿದಾಗ ರೇಟ್ ದಲ್ಲಿ ಮೈನಸ್ ಸೈನ್ ಉಳಿಯೋದಿಲ್ಲ. ದಟ್ ಇಸ್ ದ ಪರ್ಪಸ್. ಅದಕ್ಕೆ ಯಾವಾಗಲೂ ವಿತ್ ರೆಸ್ಪೆಕ್ಟ್ ಟು ರಿಯಾಕ್ಟೆಂಟ್ ಎಕ್ಸ್ಪ್ರೆಸ್ ಮಾಡೋದಿದ್ರೆ ಮೈನಸ್ ಬರುತ್ತೆ. ಅದನ್ನೇ ವಿತ್ ರೆಸ್ಪೆಕ್ಟ್ ಟು ಪ್ರಾಡಕ್ಟ್ ಹೇಳೋದಿದ್ರೆ ಮೈನಸ್ ಹಾಕೋದಿಲ್ಲ. ಅದನ್ನ ಮುಂದಿನ ಸ್ಲೈಡ್ಸ್ ಅಲ್ಲಿ ನೋಡ್ತೇವೆ. ಆಯ್ತು, ದಿಸ್ ಇಸ್ ಸಮಥಿಂಗ್ ಕಾಲ್ಡ್ ಅಸ್ ಎವರೇಜ್ ರೇಟ್. ಎವರೇಜ್ ರೇಟ್ ಅಂದ್ರೆ ಏನು, ಅದರದ್ದು ಡೆಫಿನೇಷನ್, ಅದರದ್ದು ಮೀನಿಂಗ್. ನಾವು ಯೂಶುವಲಿ ನಾವಿದು ಎವರೇಜ್ ರೇಟ್ ತಗೊಳ್ಳೋದಿಲ್ಲ. ಯೂಶುವಲಿ ಏನ್ ತಗೊಳ್ತೇವೆ ಅಂತ ಹೇಳಿದ್ರೆ ಸಮಥಿಂಗ್ ಎಲ್ಸ್. ಇನ್ಸ್ಟಂಟೇನಿಯಸ್ ರೇಟ್, ರೇಟ್ ಆಫ್ ರಿಯಾಕ್ಷನ್, ಯೂಶುವಲಿ ಇಟ್ ವಿಲ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಸಮಥಿಂಗ್ ಕಾಲ್ಡ್ ಅಸ್ ಇನ್ಸ್ಟಂಟೇನಿಯಸ್ ರೇಟ್. ಸೊ ವಾಟ್ ಈಸ್ ದಟ್ ಇನ್ಸ್ಟಂಟೇನಿಯಸ್ ರೇಟ್, ದಟ್ ವಿ ಶಲ್ ಸಿ. ನೋಡ್ರಿ, ವೆರಿ ಸಿಂಪಲ್. ಇದು ಈ ಡೆಲ್ಟಾ ಟಿ ಅನ್ನ ನಾನು ಆ ಟೈಮ್ ಗ್ಯಾಪ್ ಅನ್ನ ಸಣ್ಣದು ಮಾಡ್ಕೊಳ್ತಾ ಬರ್ತೀನಿ. ಇಷ್ಟಿದ್ದು ಅರ್ಧ ಮಾಡ್ತೇನೆ, ಅದರ ಅರ್ಧ ಮಾಡ್ತೇನೆ, ಅದರದ್ದು ಅರ್ಧ ಮಾಡ್ತೇನೆ. ಸೊ ಆಮೇಲೆ ಏನಾಗುತ್ತೆ ಅಂದ್ರೆ ಎಷ್ಟು ನನಗೆ ಒಂದು ನನ್ನ ಸಿಚುವೇಶನ್ಗೆ ಹೋಗ್ಬೋದು ಅಂತಂದ್ರೆ, ಇದು ಡೆಲ್ಟಾ ಟಿ ಇಟ್ ವಿಲ್ ಬಿ ವೆರಿ ವೆರಿ ಸ್ಮಾಲ್. ಸೊ ದಟ್ ಡೆಲ್ಟಾ ಟಿ ಆಲ್ಮೋಸ್ಟ್ ಇಟ್ ವಿಲ್ ಬಿ ಈಕ್ವಲ್ ಟು 0. ಆವಾಗ ನನಗೇನಾಗುತ್ತೆ, ಐ ಗೆಟ್ ಎ ಪಾಯಿಂಟ್. ಅದು ನಿಮ್ಗೆ ಇಂಟರ್ವಲ್ ಅನ್ನೋದಕ್ಕಿಂತ ಆವಾಗ ಡೆಲ್ಟಾ ಟಿ 0 ಆಗಿದೆ ಅಂತ ಹೇಳಿದ್ರೆ ಈ ಕರ್ವ್ ಮೇಲೆ ಒಂದು ಪಾಯಿಂಟ್ ಸಿಗುತ್ತೆ. ಆ ಪಾಯಿಂಟ್ ದಲ್ಲಿ ಏನು ರೇಟ್ ಇದೆ ದಟ್ ವಿಲ್ ಬಿ ಕಾಲ್ಡ್ ಆಸ್ ಇನ್ಸ್ಟಂಟೇನಿಯಸ್ ರೇಟ್. ಯಾವುದೋ ಒಂದು ಪಾಯಿಂಟ್ ದಲ್ಲಿ ಬೇಕು, ಫಾರ್ ಎಕ್ಸಾಂಪಲ್ ಈ ಪಾಯಿಂಟ್ ದಲ್ಲಿ ಬೇಕು ಅಂತ ಹೇಳಿದ್ರೆ ಈ ಟೈಮ್ ಇಂಟರ್ವಲ್ ಕಡಿಮೆ ಮಾಡ್ಕೋದು ಬಂದು ಒಂದು ಡೆಲ್ಟಾ ಟಿ ಇಸ್ ಈಕ್ವಲ್ ಟು 0 ಆದಾಗ ಒಂದು ಪಾಯಿಂಟಿಗೆ ನಿಂತು ಬಿಡುತ್ತೆ. ಸೊ ರೈಟ್, ಆವಾಗ ರೇಟ್ ಅಂದ್ರೆ ವೆರಿ ಸಿಂಪಲ್. ಏನ್ ಮಾಡಬಹುದು ಅಂದ್ರೆ ಆ ಪಾಯಿಂಟ್ಗೆ ಒಂದು ಹೀಗೆ ಟ್ಯಾಂಜೆಂಟ್ ಎಳೆದ್ವಿ ಅಂತ ಹೇಳಿದ್ರೆ ಅದರದ್ದು ಸ್ಲೋಪ್ ಏನಿರುತ್ತೆ ದಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಇನ್ಸ್ಟಂಟೇನಿಯಸ್ ರೇಟ್. ಸೊ ಮ್ಯಾಥಮೆಟಿಕಲಿ ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡೋದು ನೋಡ್ರಿ. ಮ್ಯಾಥಮೆಟಿಕಲಿ ಏನ್ ಮಾಡ್ತೇವೆ ಅಂದ್ರೆ ಸೇಮ್ ಥಿಂಗ್, ಈಗ ಏನ್ ಹೇಳಿದ್ದೇನೆ ಅದನ್ನೇ ಮಾಡ್ತೇವೆ. ಡೆಲ್ಟಾ ಎ ಅಪಾನ್ ಇದು ಈ ಎವರೇಜ್ ರೇಟ್ ಅನ್ನೇ ತಗೊಳ್ತೇವೆ, ಇನ್ಸ್ಟಂಟೇನಿಯಸ್ ರೇಟ್. ಬಟ್ ಏನ್ ಮಾಡ್ತೇವೆ, ಕಂಡೀಷನ್ ಏನ್ ಅಪ್ಲೈ ಮಾಡ್ತೇವೆ, ಡೆಲ್ಟಾ ಲಿಮಿಟ್ ಡೆಲ್ಟಾ ಟಿ ಟೆಂಡಿಂಗ್ ಟು 0 ಮಾಡ್ತೇವೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದನ್ನ ಹೀಗೆ ಡೆಲ್ಟಾ ಇದ್ದಿದ್ದು ಮೆಷರಬಲ್ ಚೇಂಜ್ ಇದ್ದಾಗ, ಈ ಇನ್ಸ್ಟಂಟೇನಿಯಸ್ ಇದ್ದಾಗ ಸ್ಮಾಲ್ ಚೇಂಜ್, ವೆರಿ ಸ್ಮಾಲ್ ಚೇಂಜ್, ನೆಗ್ಲಿಜಿಬಲಿ ಸ್ಮಾಲ್ ಚೇಂಜ್, ಅದನ್ನ ವಿ ಕಾಲ್ ಇಟ್ ಅಸ್ ಡಿ. ಡಿಫರೆನ್ಷಿಯಲ್ ಫಾರ್ಮ್ ಅಲ್ಲಿ ಬಂದ್ಬಿಡತ್ತೆ. ಅಂಡ್ ದ ಇಕ್ವೇಶನ್ ಇದನ್ನ ಇಟ್ ಕ್ಯಾನ್ ಬಿ ರಿಟನ್ ಇನ್ ದಿಸ್ ವೇ. ಸೊ ದಿಸ್ ಈ ತರ ಬರದ್ವಿ. ಸೊ ರೇಟ್ ಎಟ್ ಎ ಪಾಯಿಂಟ್, ಯಾವುದೇ ಪಾಯಿಂಟ್ ಅಲ್ಲಿ ಆಗ್ಬಹುದು. ಯಾವುದೋ ಒಂದು ಪಾಯಿಂಟ್ ಅಲ್ಲಿ ನಾವು ಆ ಪಾಯಿಂಟ್ ಅಲ್ಲಿ ಏನ್ ರೇಟ್ ಇದೆ ಅನ್ನೋದು ಮಾತಾಡಿದ್ರೆ ದಟ್ ವಿಲ್ ಬಿ ಕಾಲ್ಡ್ ಆಸ್ ಇನ್ಸ್ಟಂಟೇನಿಯಸ್ ರೇಟ್ ಅಂಡ್ ಇಟ್ ವಿಲ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ದಿಸ್ ಡಿ ಎ ಅಪಾನ್ ಡಿ ಟಿ ಅಂತ ಬರಿತೇವೆ. ವಿತ್ ರೆಸ್ಪೆಕ್ಟ್ ಟು ರಿಯಾಕ್ಟನ್ಸ್ ಇರೋದ್ರಿಂದ ಅವಾಗ ಯಾಕೆ ಮೈನಸ್ ಸೈನ್ ಬಂದಿತ್ತು, ಫಾರ್ ಸೇಮ್ ರೀಸನ್ ಹಿಯರ್ ಆಲ್ಸೋ ವಿ ಹ್ಯಾವ್ ಮೈನಸ್ ಸೈನ್. ರೈಟ್, ನೆಕ್ಸ್ಟ್ important thing, what is the unit of rate of reaction? I am talking about rate of reaction, unit of rate of reaction. ರೈಟ್, ವೆರಿ ಸಿಂಪಲ್. ನಿಮಗೆ ಯಾವ್ದಾದ್ರು ಒಂದು ಫಿಸಿಕಲ್ ಕ್ವಾಂಟಿಟಿ ಇಕ್ವೇಶನ್ ಗೊತ್ತಿದೆ ಅಂತ ಹೇಳಿದ್ರೆ ಫ್ರಮ್ ದಟ್ ಇಕ್ವೇಶನ್ ಯೂಶುವಲಿ ನಿಮಗೆ ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಇದು ನೋಡ್ರಿ, ಇದು ಕಾನ್ಸಂಟ್ರೇಷನ್ ಟರ್ಮ್. ಕಾನ್ಸಂಟ್ರೇಷನ್ ಇನ್ ಯೂನಿಟ್ ಏನಿರುತ್ತೆ, ಮೋಲ್ಸ್ ಪರ್ ಲೀಟರ್. ಇದನ್ನ DM⁻³ ಅಂತ ಹೇಳಿದ್ರೆ ಇಟ್ ಇಸ್ ಪರ್ ಲೀಟರ್, ಮೋಲ್ಸ್ ಪರ್ DM³. ಆಮೇಲೆ ಇದು ಏನಿದೆ ಅಂದ್ರೆ ಡೆಲ್ಟಾ ಟಿ. ರೈಟ್, ಸೊ ದಿಸ್ ಇಸ್ ಟೈಮ್. ಸೊ ಇದು ಇದರದ್ದು ಯೂನಿಟ್ ನಿಮಗೆ ಪರ್ ಟೈಮ್ ಅಂತಿದೆ, ಪರ್ ಸೆಕೆಂಡ್. ಯೂಶುವಲಿ ಪರ್ ಸೆಕೆಂಡ್ ತಗೊಳ್ತೀವಿ, ಬಟ್ ಅದು ಪರ್ ಟೈಮ್. ಇಟ್ ಕ್ಯಾನ್ ಬಿ ಪರ್ ಮಿನಿಟ್, ಇಟ್ ಕ್ಯಾನ್ ಬಿ ಪರ್ ಅವರ್, ಎನಿಥಿಂಗ್ ಪರ್ ಟೈಮ್ ಇರುತ್ತೆ. ಬಟ್ ಯೂಶುವಲಿ ತಗೊಳ್ಳುವಂಥದ್ದು ಪರ್ ಸೆಕೆಂಡ್. ಸೊ ದರ್ಫೋರ್ ರೇಟ್ ಆಫ್ ರಿಯಾಕ್ಷನ್, ಇಟ್ಸ್ ಯೂನಿಟ್, ಇಟ್ ಇಸ್ ಆಲ್ವೇಸ್ ಕಾನ್ಸ್ಟೆಂಟ್. ರಿಮೆಂಬರ್, ಅದು ಬೇಕಾದ ರಿಯಾಕ್ಷನ್ ಇರಲಿ, ರೇಟ್ ಆಫ್ ಎ ರಿಯಾಕ್ಷನ್ ಅಂತ ಮಾತಾಡಿದ್ರಿ ಅಂತ ಹೇಳಿದ್ರೆ ರೇಟ್ ಆಫ್ ರಿಯಾಕ್ಷನ್ ಯೂನಿಟ್ ಚೇಂಜ್ ಆಗೋದಿಲ್ಲ. ಇಟ್ ವಿಲ್ ಬಿ ಆಲ್ವೇಸ್ ಮೋಲ್ಸ್ ಪರ್ DM³ ಪರ್ ಸೆಕೆಂಡ್ ಆರ್ ಮೋಲ್ಸ್ ಪರ್ ಲೀಟರ್ ಪರ್ ಸೆಕೆಂಡ್. ಸಮಟೈಮ್ಸ್ ಗ್ಯಾಸಿಯಸ್ ರಿಯಾಕ್ಷನ್ಸ್ ತಗೊಳ್ತೇವೆ. ಗ್ಯಾಸಿಯಸ್ ರಿಯಾಕ್ಷನ್ಸ್ ದಲ್ಲಿ ಕಾನ್ಸಂಟ್ರೇಷನ್ ಇಟ್ ವಿಲ್ ನಾಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಮೋಲ್ಸ್ ಪರ್ DM³. ಇದರಲ್ಲಿ ಹೇಳೋದಿಲ್ಲ. ಅವಾಗ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಮೋಲ್ಸ್ ಪರ್ DM³ ಇದನ್ನ ಏನ್ ಮಾಡ್ತೇವೆ, ವಿ ರಿಪ್ಲೇಸ್ ಇಟ್ ವಿತ್ ಅಟ್ಮಾಸ್ಫಿಯರ್. ಯಾಕಂದ್ರೆ ಅದರದ್ದು ಕಾನ್ಸಂಟ್ರೇಷನ್ ನ ಅಟ್ಮಾಸ್ಫಿಯರ್ ಅಲ್ಲಿ ಯೂಶುವಲಿ ಎಕ್ಸ್ಪ್ರೆಸ್ ಮಾಡ್ತೇವೆ. therefore it will be atmosphere per second. Fine. We shall go to very very important concept, rate of a reaction and stoichiometry. In fact ನಮ್ಮ ಕ್ವಶನ್ಸ್ ಇರೋದು ಈ ಪಾರ್ಟ್ ಇಂದ. ಬಟ್ ಇದಕ್ಕೆ ಹೋಗಬೇಕು ಅಂದ್ರೆ ರೇಟ್ ಆಫ್ ರಿಯಾಕ್ಷನ್ ಏನಂತ ಗೊತ್ತಿರಬೇಕು. ಅದಕ್ಕೆ ಬ್ರೀಫ್ಲಿ ರೇಟ್ ಆಫ್ ರಿಯಾಕ್ಷನ್ ಏನು ಅಂತ ಹೇಳಿದ್ದೇನೆ ನಿಮಗೆ. ರೈಟ್, ನೌ ವಿ ಶಲ್ ಕಮ್ ಟು ದಿಸ್. ಯಾವುದೋ ಒಂದು ಈಗ ರಿಯಾಕ್ಷನ್ ತಗೊಳ್ರಿ, ಸೇ ಎ ಬಿ ಬಿ ಅಂದ್ರೆ ಬಿ ಟೈಮ್ಸ್ ಬಿ ಮೋಲ್ಸ್ ಆಫ್ ಬಿ, ಇಟ್ ರಿಯಾಕ್ಟ್ಸ್ ವಿತ್ ಎ ಮೋಲ್ಸ್ ಆಫ್ ಎ ಪ್ರೊಡ್ಯೂಸಿಂಗ್ ಸಿ ಮೋಲ್ಸ್ ಆಫ್ ಸಿ ಅಂಡ್ ಡಿ ಮೋಲ್ಸ್ ಆಫ್ ಡಿ. ಇದು ಒಂದು ರಿಯಾಕ್ಷನ್ ಅಂತ ತಿಳ್ಕೊಳ್ರಿ. ಸೊ ಇದರಲ್ಲಿ ಇದು ಎ ಸ್ಮಾಲ್ ಬಿ ಸ್ಮಾಲ್ ಸಿ ಸ್ಮಾಲ್ ಡಿ ಅದೇನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ, ಸೊ ಎಷ್ಟು ಮೋಲ್ಸ್ ಆಫ್ reactants and products they are involved actually in the reaction. ಅಂದ್ರೆ 1 mole A ತಗೊಂಡ್ರೆ to completely react with 1 mole of A, B moles of B ಬೇಕು, ಅದನ್ನ ಇಂಡಿಕೇಟ್ ಮಾಡುತ್ತೆ ಇದು. ಸೊ ದಿಸ್ ವಿಲ್ ಬಿ ಕಾಲ್ಡ್ ಆಸ್ ಸ್ಟೋಯಿಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ಸ್. ಇದನ್ನ ಸ್ಟೋಯಿಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ಸ್ ಅಂತ ಅಂತೀವಿ. ರೈಟ್, ಸೊ ಅಂಡ್ ರೇಟ್ ಆಫ್ ರಿಯಾಕ್ಷನ್ ಹೇಳಬೇಕಾದ್ರೆ ಇಫ್ ಯು ಹ್ಯಾವ್ ಎ ಬ್ಯಾಲೆನ್ಸ್ಡ್ ಇಕ್ವೇಶನ್ ಡೆಫಿನೆಟ್ಲಿ ದೀಸ್ ಆರ್ ಇಂಪಾರ್ಟೆಂಟ್. ಇದನ್ನ ತಲೆಯಲ್ಲಿ ಇಟ್ಕೊಂಡೆ ನಾವು ರೇಟ್ ಆಫ್ ರಿಯಾಕ್ಷನ್ ಹೇಳ್ತೇವೆ. ನಾವು ಫಾರ್ ದಿಸ್ ರಿಯಾಕ್ಷನ್ ನಾನು ರೇಟ್ ಆಫ್ ರಿಯಾಕ್ಷನ್ ಬರೆಯೋದಿತ್ತು ಅಂತ ಹೇಳಿದ್ರೆ ಅವಾಗ ಒಂದು ಸಿಂಪಲ್ ತಗೊಂಡಿದ್ದೆ. ಈಗ ಈ ರಿಯಾಕ್ಷನ್ ಬರೆಯೋದಿತ್ತು ಹೇಗೆ ಬರೀಬಹುದು ನೋಡಿ. ಸೊ ರೇಟ್ ಆಫ್ ದಿಸ್ ರಿಯಾಕ್ಷನ್, ಅದು ಎವರೇಜ್ ರೇಟ್ ಇರಲಿ ಇನ್ಸ್ಟಂಟೇನಿಯಸ್ ರೇಟ್ ಇರಲಿ,
ಯೂಶುವಲಿ ಸಿಂಪ್ಲಿ ರೇಟ್ ಅಂತ ಹೇಳಿ ಹೇಳ್ಬಿಡ್ತೇವೆ. ಇಟ್ ರೆಫರ್ಸ್ ಟು ಇನ್ಸ್ಟಂಟೇನಿಯಸ್ ರೇಟ್ ಇಟ್ ಸೆಲ್ಫ್. ಸೊ ದಟ್ ವಿಲ್ ಬಿ ಈಸ್ ಈಕ್ವಲ್ ಟು ರೈಟ್. ಸೊ ಏನಾಗುತ್ತೆ ನೋಡ್ರಿ, ವೆರಿ ಇಂಪಾರ್ಟೆಂಟ್. ಏನಾಗಿದೆ ಅಂತ ಹೇಳಿದ್ರೆ ಇದು ರಿಯಾಕ್ಟೆಂಟ್ ಇರೋದ್ರಿಂದ ಮೈನಸ್ ಬಂದಿದೆ, ಇದಂತೂ ಗೊತ್ತಾಗುತ್ತೆ. ಈ ಸ್ಟೋಯಿಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ ಏನಿದೆ ಅಂತ ಹೇಳಿದ್ರೆ ಅದು ಹೀಗೆ 1/a ಆಗಿ ಬರುತ್ತೆ. ಇಲ್ಲಿ ಎ ಇದೆ ಅಂದ್ರೆ ಇಲ್ಲಿ 1/a ಆಗಿ ಬರುತ್ತೆ. ಅಂಡ್ ದೆನ್ ರೇಟ್ ವಿತ್ ರೆಸ್ಪೆಕ್ಟ್ ಟು ದಿಸ್ dA/dt ದಟ್ ವಿಲ್ ಬಿ ಈಸ್ ಈಕ್ವಲ್ ಟು, ಇದು ಕೂಡ ರಿಯಾಕ್ಟೆಂಟ್ ಇರೋದ್ರಿಂದ -1/b ಇಂಟು dB/dt ರೈಟ್. ದಟ್ ವಿಲ್ ಬಿ ಈಸ್ ಈಕ್ವಲ್ ಟು, ಇದು ಪ್ರಾಡಕ್ಟ್ ಇರೋದ್ರಿಂದ ಪ್ರಾಡಕ್ಟ್ ಇದ್ದಾಗ ಪ್ಲಸ್, ಇದು ಯಾಕೆ ಅಂತ ನಿಮ್ಗೆ ತಿಳ್ಕೊಳ್ಳಿಕ್ ಬರಬೇಕು. ಫೈನಲ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ಪ್ರಾಡಕ್ಟ್ ಇದ್ದಾಗ ಫೈನಲಿ ಜಾಸ್ತಿ ಫಾರ್ಮೇಶನ್ ಆಗಿರೋದ್ರಿಂದ ಮತ್ತೆ ಇಲ್ಲಿ ಮೈನಸ್ ಬರೋದಿಲ್ಲ, ಹಾಗಾಗಿ ಮತ್ತೆ ಇಲ್ಲಿ ಏನು ಮೈನಸ್ ಹಾಕೋ ನೆಸಿಟಿ ಬರೋದಿಲ್ಲ. ಸೊ ಇದನ್ನು ಹೀಗೆ 1/c ಇಂಟು dC/dt ಪ್ಲಸ್ 1/d ಇಂಟು d/dt ಅಂತ ಹೇಳಿ ಬರಿತೇವೆ. ಸಿ ನಾವು ದಿಸ್ ಇಸ್ ರೇಟ್ ಆಫ್ ರಿಯಾಕ್ಷನ್. ಪಾಯಿಂಟ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ this rate of reaction. It is rate of a whole reaction. Rate of a reaction is the rate of whole reaction. This rate of reaction, it can be either expressed in terms of A. Rate of reaction ಅನ್ನ ಈ ರಿಯಾಕ್ಟೆಂಟ್ A ಟರ್ಮ್ ದಲ್ಲಿ ಎಕ್ಸ್ಪ್ರೆಸ್ ಮಾಡೋದಿದ್ರೆ ಅವಾಗ ಇಷ್ಟು ಹೋಲ್ ತಗೊಳ್ಬೇಕು ನಮಗೆ. ರೇಟ್ ಆಫ್ ರಿಯಾಕ್ಷನ್ ಇನ್ ಟರ್ಮ್ಸ್ ಆಫ್ A ತಗೊಂಡ್ರಿ ಅಂತ ಹೇಳಿದ್ರೆ ದಟ್ ಈಸ್ ದಿಸ್. ಅದೇ ರೇಟ್ ಆಫ್ ರಿಯಾಕ್ಷನ್ ಇಟ್ ಸೆಲ್ಫ್, ಇದೇ ರಿಯಾಕ್ಷನ್ ಇನ್ ರೇಟ್ ಅನ್ನ ನಾನು ವಿತ್ ರೆಸ್ಪೆಕ್ಟ್ ಟು ಇದನ್ನ ಹೇಳಬೇಕಂತ ಹೇಳಿಲ್ಲ. ವಿತ್ ರೆಸ್ಪೆಕ್ಟ್ ಟು ಇದನ್ನ ಹೇಳಬಹುದು, ವಿತ್ ರೆಸ್ಪೆಕ್ಟ್ ಟು ಇದನ್ನ ಹೇಳಬಹುದು, ವಿತ್ ರೆಸ್ಪೆಕ್ಟ್ ಟು ಇದನ್ನ ಹೇಳಬಹುದು. ರೇಟ್ ಆಫ್ ರಿಯಾಕ್ಷನ್ ಹೇಳ್ತಿರೋದು, ಬಟ್ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇದ್ದೀನಿ ಅದರ ಬೇಸ್ ಮೇಲೆ ಡಿಫ್ರೆಂಟ್ ಎಕ್ಸ್ಪ್ರೆಷನ್ಸ್ ಬರಲಿಕ್ಕೆ ಬರುತ್ತೆ. ರೇಟ್ ವಿತ್ ರೆಸ್ಪೆಕ್ಟ್ ಟು ಇದು ಹೇಳೋದಿತ್ತು ಅಂತ ಹೇಳಿದ್ರೆ ದೆನ್ ಇಟ್ ವಿಲ್ ಬಿ ದಿಸ್. ಅಂಡ್ ಯಾವಾಗಲೂ ಅದು ರೇಟ್ ಆಫ್ ಎ ರಿಯಾಕ್ಷನ್ ಇರೋದ್ರಿಂದ ನೀವು ರೇಟ್ ಆಫ್ ರಿಯಾಕ್ಷನ್ ಅದನ್ನ ಇದನ್ನ ತಲೆಯಲ್ಲಿ ಇಟ್ಕೊಂಡಾದ್ರೂ ಹೇಳ್ರಿ, ಈ ರಿಯಾಕ್ಟೆಂಟ್ ತಲೆಯಲ್ಲಿ ಇಟ್ಕೊಂಡಾದ್ರೂ ಹೇಳ್ರಿ, ಇದನ್ನ ತಲೆಯಲ್ಲಿ ಇಟ್ಕೊಂಡು ಆದ್ರೂ ಹೇಳ್ರಿ, ಅಥವಾ ಇದು ಡಿ ಆದ್ರೂ ತಗೊಳ್ರಿ, ಅದು ಈಕ್ವಲ್ ಇರಬೇಕು. ಸೊ ದರ್ ಫೋರ್ ಅದನ್ನ ಈಕ್ವಲ್ ಮಾಡ್ಲಿಕ್ಕೆ ಮೇನ್ಲಿ ಇನ್ವಾಲ್ವ್ ಮಾಡ್ಕೊಳ್ತೇವೆ ಅಂದ್ರೆ ಈ ಸ್ಟೋಯಿಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ಸ್ ಅನ್ನ ಇನ್ವಾಲ್ವ್ ಮಾಡ್ಕೊಳ್ತೇವೆ ರೈಟ್. ಸೊ ಇದ್ರದ್ದು ಇಂಪಾರ್ಟೆನ್ಸ್ ಏನು, ಒಂದು ನಿಮ್ಗೆ ಎಕ್ಸಾಂಪಲ್ ಅಥವಾ ಒಂದು ಇಲಸ್ಟ್ರೇಷನ್ ತಗೊಂಡ್ರೆ ಇದ್ರದ್ದೇನು ಇಂಪಾರ್ಟೆನ್ಸ್ ಅನ್ನೋದು ಗೊತ್ತಾಗುತ್ತೆ. ಓಕೆ, ಕನ್ಸಿಡರ್ ದಿಸ್ ರಿಯಾಕ್ಷನ್. ಸೊ ನೋಡ್ರಿ, ಇದು ಸಿಂಪಲ್ ಫಾರ್ಮೇಶನ್ ಆಫ್ ಅಮೋನಿಯಾ ನೀವು ಕಲ್ತಿರ್ತೀರಿ ಪಿ ಬ್ಲಾಕ್ ಎಲಿಮೆಂಟ್ಸ್ ದಲ್ಲಿ. ಆ ರಿಯಾಕ್ಷನ್ ಈಕ್ವಿಲಿಬ್ರಿಯಂ ರಿಯಾಕ್ಷನ್. ನೈಟ್ರೋಜನ್ 1 mole ಆಫ್ ನೈಟ್ರೋಜನ್ ಇಟ್ ವಿಲ್ ರಿಯಾಕ್ಟ್ ವಿತ್ 3 mole ಆಫ್ ಹೈಡ್ರೋಜನ್ ಗ್ಯಾಸ್ ಟು ಪ್ರೊಡ್ಯೂಸ್ 2 moles ಆಫ್ ಅಮೋನಿಯಾ. ಈಗ ನೋಡ್ರಿ, ಇಲ್ಲಿ ಈ ರಿಯಾಕ್ಷನ್ ಆಗ್ತಿರ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಒಂದು ನೈಟ್ರೋಜನ್ 1 mole ಆಫ್ ನೈಟ್ರೋಜನ್ ಖರ್ಚು ಆಗೋ ಟೈಮ್ ಅಲ್ಲಿ 2 mole ಅಮೋನಿಯಾ ಫಾರ್ಮೇಶನ್ ಆಗುತ್ತೆ. ಸೊ ನೀವು ರೇಟ್ ಅನ್ನ ಇದ್ದದ್ದು ಬರೇ ತಲೆಯಲ್ಲಿ ಇಟ್ಕೊಂಡು ಹೇಳಿದ್ರಿ ಅಂತ ಹೇಳಿದ್ರೆ ಇದು ಎಷ್ಟು ಫಾಸ್ಟ್ ಆಗಿ ಖರ್ಚಾಗ್ತಾ ಇದೆಯೋ ಅದರದ್ದು ಡಬಲ್ ರೇಟ್ ಅಲ್ಲಿ ಇದು ಫಾರ್ಮೇಶನ್ ಆಗ್ತಿರುತ್ತೆ. ಇದು ಎಷ್ಟು ಫಾಸ್ಟ್ ಆಗಿ ಖರ್ಚಾಗಿರುತ್ತೆ ಅದರದ್ದು ಟ್ರಿಪಲ್ ರೇಟ್ ಅಲ್ಲಿ ಇದು ಇನ್ನೂ ಫಾಸ್ಟ್ ಆಗಿ ಖರ್ಚಾಗುತ್ತೆ. ಅಂದ್ರೆ 1 ಸೆಕೆಂಡ್ಗೆ, ಸುಮ್ಮನೆ ಹಾಗೆ ಎಕ್ಸಾಂಪಲ್ ಹೇಳೋದಿದ್ರೆ 1 ಸೆಕೆಂಡ್ಗೆ ಇದು 1 ಮೊಲಿಕ್ಯೂಲ್ ಖರ್ಚಾಗಿದೆ ಅಂತ ಹೇಳಿದ್ರೆ ಅದೇ 1 ಸೆಕೆಂಡ್ಗೆ ಇದು 3 ಖರ್ಚಾಗಿರುತ್ತೆ. ಹಾಗಾಗಿ ಈಗ ರೇಟ್ ಆಫ್ ದ ರಿಯಾಕ್ಷನ್ ಅಂತ ಮಾತಾಡಿದಾಗ ಇದಕ್ಕೆ ಬರೀ ಇದನ್ನ ಮಾತ್ರ ತಲೆಯಲ್ಲಿ ಇಟ್ಕೊಂಡು ಹೇಳಿದ್ರೆ ನಿಮ್ಗೆ ಒಂದು ರೇಟ್ ಬರುತ್ತೆ, ರಿಯಾಕ್ಷನ್ ಸ್ವಲ್ಪ ಸ್ಲೋ ಇದೆ ಅಂತ ಅನ್ಸುತ್ತೆ, ಯಾಕಂದ್ರೆ ಇದು ಒಂದೇ ಖರ್ಚಾಗ್ತಿರುತ್ತೆ. ಇದನ್ನ ತಲೆಯಲ್ಲಿ ಇಟ್ಕೊಂಡು ಹೇಳಿದ್ರೆ ರೇಟ್ ಆಫ್ ರಿಯಾಕ್ಷನ್ ಸ್ವಲ್ಪ ಫಾಸ್ಟ್ ಇದೆ, ಯಾಕಂದ್ರೆ 1 ಸೆಕೆಂಡ್ಗೆ ಇದು 3 ಖರ್ಚಾಗ್ತಿದೆ ಅನ್ಸುತ್ತೆ. ದಟ್ ಕೆನಾಟ್ ಹ್ಯಾಪನ್. ನೀವು ರೇಟ್ ಆಫ್ ಎ ರಿಯಾಕ್ಷನ್ ಅಂತ ಮಾತಾಡ್ತಿದ್ದಾಗ ಓವರ್ ಆಲ್ ರೇಟ್ ಆಫ್ ದ ರಿಯಾಕ್ಷನ್ ಮಾತಾಡ್ತಿದ್ರೆ ಸೊ ಅದು ಇದನ್ನ ತಲೆಯಲ್ಲಿ ಇಟ್ಕೊಂಡಾದ್ರೂ ಹೇಳ್ರಿ, ಇದನ್ನ ತಲೆಯಲ್ಲಿ ಇಟ್ಕೊಂಡಾದ್ರೂ ಹೇಳ್ರಿ, ಇದನ್ನ ತಲೆಯಲ್ಲಿ ಇಟ್ಕೊಂಡಾದ್ರೂ ಹೇಳ್ರಿ, ಅವೆಲ್ಲಾ ರೇಟ್ ಒಂದೇ ಬರಬೇಕು. ಅದಕ್ಕೆ ಏನ್ ಮಾಡೋದು ಅಂತ ಹೇಳಿದ್ರೆ ಇದ್ರದ್ದು 3 times ಫಾಸ್ಟರ್ ಬರ್ತಾ ಇದೆ, ಅದನ್ನ ಕಡಿಮೆ ಮಾಡಬೇಕು ಅಂದ್ರೆ 1/3 ಮಾಡ್ರಿ. ಇದು ಒಂದು ಖರ್ಚಾಗೋಷ್ಟರಲ್ಲಿ ಇದು ನಿಮ್ಗೆ ಡಬಲ್ ಫಾರ್ಮೇಶನ್ ಆಗ್ತಾ ಇದೆ. ಈಗ ರೇಟ್ ನೀವು ಸ್ಟ್ರೇಟ್ ಅವೇ ಇದನ್ನ ತಗೊಂಡು ಹೇಳ್ಬಿಟ್ರಿ ಅಂದ್ರೆ ನಿಮ್ಗೆ ರೇಟ್ ಡಬಲ್ ಬರುತ್ತೆ, ಯಾಕಂದ್ರೆ ಇದು ಒಂದು ಖರ್ಚಾಗೋಷ್ಟರಲ್ಲಿ ಇದು 2 ಫಾರ್ಮೇಶನ್ ಆಗಿರುತ್ತೆ. ಸೊ ಈಗ ಇದು ಮತ್ತೆ ಇದು ಈಕ್ವಲ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ಇದನ್ನ ತಗೊಂಡು ಡಿವೈಡ್ ಮಾಡಬೇಕು, ಅಷ್ಟೇ ಕಾನ್ಸೆಪ್ಟ್ ಇರೋದು ರೈಟ್. ಈಗ ನೋಡ್ರಿ, ರೇಟ್ ಆಫ್ ರಿಯಾಕ್ಷನ್, ರೇಟ್ ಆಫ್ ಓವರ್ ಆಲ್ ಹೋಲ್ ರಿಯಾಕ್ಷನ್ ಅನ್ನ ನಾವು ಯಾವ್ದಕ್ಕೆ ಸಂಬಂಧಪಟ್ಟ ಹಾಕಬೇಕಾದ್ರೂ ಎಕ್ಸ್ಪ್ರೆಸ್ ಮಾಡಬಹುದು. ಸೊ ರೇಟ್ ಆಫ್ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು N2 ಹೇಳೋದಿದ್ರೆ ಇದಿಷ್ಟು ಹೋಲ್ ಟರ್ಮ್ ತಗೊಳ್ಬೇಕು. ರಿಮೆಂಬರ್, ರೇಟ್ ಆಫ್ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಮಾತಾಡೋದಿದ್ರೆ ರೇಟ್ ಆಫ್ ರಿಯಾಕ್ಷನ್ ಹೇಳೋದಿದ್ರೆ ಇದನ್ನ ತಗೊಳ್ಬೇಕು, ಹೋಲ್ ಟರ್ಮ್ ತಗೊಳ್ಬೇಕು. ಹಾಗೆ ರೇಟ್ ಆಫ್ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ಇದನ್ನ ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ ರೇಟ್ ಆಫ್ ರಿಯಾಕ್ಷನ್, ಹೋಲ್ ರೇಟ್ ಆಫ್ ರಿಯಾಕ್ಷನ್, ದಿಸ್ ಟರ್ಮ್ ಇಸ್ ಟು ಬಿ ಕನ್ಸಿಡರ್ಡ್. ಆಮೇಲೆ ಇನ್ನೊಂದು ಬರುತ್ತೆ, ಜಸ್ಟ್ ರೇಟ್ ಆಫ್ ಕನ್ಸಂಪ್ಷನ್ ಆಫ್ N2 ಏನು, ರೇಟ್ ಆಫ್ ಕನ್ಸಂಪ್ಷನ್ ಆಫ್ H2 ಏನು, ರೇಟ್ ಆಫ್ ಫಾರ್ಮೇಶನ್ ಆಫ್ ಅಮೋನಿಯಾ ಏನು, ರೇಟ್ ಆಫ್ ರಿಯಾಕ್ಷನ್ ಮಾತಾಡ್ತಾ ಇಲ್ಲ, ಬರೇ ಇದಕ್ಕೆ ಸಂಬಂಧಪಟ್ಟಾಗ ಇದ್ರದ್ದು ಮಾತ್ರ ಖರ್ಚಾಗೋ ರೇಟ್ ಅಥವಾ ಇದ್ರದ್ದು ಮಾತ್ರ ಫಾರ್ಮ್ ಆಗೋ ರೇಟ್ ಮಾತಾಡ್ತಾ ಇದ್ರೆ ಆವಾಗ ಏನ್ ಮಾಡಬೇಕು ಅಂತ ಹೇಳಿದ್ರೆ ಇದನ್ನೇನು ತಗೊಳ್ಳೋ ಅವಶ್ಯಕತೆ ಇಲ್ಲ, ಎಷ್ಟೇ ತಗೊಳ್ಳೋದು. ಫಾರ್ ಎಕ್ಸಾಂಪಲ್ ಈ ರಿಯಾಕ್ಷನ್ ಅಲ್ಲಿ ರೇಟ್ ಆಫ್ ಕನ್ಸಂಪ್ಷನ್ ಆಫ್ H2 ಮಾತಾಡಿದ್ರೆ ಇಟ್ ಇಸ್ ಓನ್ಲಿ ದಿಸ್. ಕೋರ್ಸ್ ಇದು ಮೈನಸ್ ಇಲ್ಲೇ ಹಾಕೊಳ್ಬೇಕು, ಬರಿಬೇಕಾದ್ರೆ ನಾನು ಅದನ್ನ ಇದ್ರ ಜೊತೆ ತಗೊಂಡಿದ್ದೇನೆ. ಬಟ್ ಜಸ್ಟ್ ರೇಟ್ ಆಫ್ ಕನ್ಸಂಪ್ಷನ್ ಆಫ್ H2 ಮಾತಾಡಿದ್ರಿ ಅಂತ ಹೇಳಿದ್ರೆ ನಮ್ಗೆ ಬೇಕಾಗೋದು ಮೈನಸ್ ಇಲ್ಲಿ ತಗೊಂಡು ಈ ಟರ್ಮ್. ಸಿಮಿಲರ್ಲಿ ರೇಟ್ ಆಫ್ ಫಾರ್ಮೇಶನ್ ಆಫ್ ಅಮೋನಿಯಾ ಬೇಕು ಅಂತ ಹೇಳಿದ್ರೆ ಯಾವ್ದು ಬೇಕು ಅಂತ ಹೇಳಿದ್ರೆ ಇದು 1/2 ಇದು ಅವಶ್ಯಕತೆ ಇಲ್ಲ, ಇದಿಷ್ಟು ತಗೊಂಡ್ರೆ ಸಾಕು. ಇದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಇದನ್ನ ಇಟ್ಕೊಂಡು ರೇಟ್ ಆಫ್ ರಿಯಾಕ್ಷನ್ ಮಾತಾಡ್ತಾ ಇದ್ರಿ, ಆವಾಗ ನಿಮಗೆ ಈ ಟರ್ಮ್ ಬೇಕಾಗತ್ತೆ. ಇದು ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೇನೆ ರೈಟ್. ಸೊ ನಾವು ಇಷ್ಟರ ಮೇಸ್ ಮೇಲೆ ನಿಮಗೆ ಸಾಕಷ್ಟು ಕ್ವಶನ್ ಸಿಗತ್ತೆ
ದಿಸ್ ಇಸ್ CET ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ನಿಮಗೆ ಹೆಚ್ಚು ಕಡಿಮೆ 100 ಮೇಲೆ ಕ್ವಶನ್ ಸಿಗುತ್ತೆ. ಎಲ್ಲ CET ಎಕ್ಸಾಮಿನೇಷನ್ ಕೂಡಿಸೇ 100 ಮೇಲೆ ಕ್ವಶನ್ ಸಿಗುತ್ತೆ. ಅಂಡ್ ಅದರಲ್ಲಿ 100ರಲ್ಲಿ ನಿಮ್ಗೊಂದು ಹೆಚ್ಚು ಕಡಿಮೆ 20 ಕ್ವಶನ್ಸ್ ಆದರೂ ಇದ್ರ ಮೇಲೆ ಸಿಗಬಹುದು. ಒಂದು 2-3 ಸ್ಯಾಂಪಲ್ ಕ್ವಶನ್ಸ್ ರೀಸೆಂಟ್ ಅಪಿಯರ್ಡ್ ನೋಡೋಣ. ಓಕೆ, ಪ್ರಿವಿಯಸ್ಲಿ ಅಪಿಯರ್ಡ್ ಕ್ವಶನ್. ಫಸ್ಟ್ ಕ್ವಶನ್ ಇದು CET 18 ಎಕ್ಸಾಮಿನೇಷನ್ ದಲ್ಲಿ ಬಂದಿರೋದು. ಫಾರ್ ದ ರಿಯಾಕ್ಷನ್ ಬ್ಯಾಲೆನ್ಸ್ ಇಕ್ವೇಶನ್ ಕೊಟ್ಟಿದ್ದಾರೆ. 2SO2 + O2 ಇಟ್ ಗಿವ್ಸ್ 2SO3. ಇದು ಎಲ್ಲಿಂದ ಬಂದಿದೆ? ರಿಯಾಕ್ಷನ್ ಗೊತ್ತಿದೆ ನಿಮಗೆ. ಸೊ ಸಲ್ಫ್ಯೂರಿಕ್ ಆಸಿಡ್ ತಯಾರಾಗಬೇಕಾದ್ರೆ ಕೀ ಸ್ಟೆಪ್ ಇನ್ ದ ರಿಯಾಕ್ಷನ್. ಸೊ ಇದು ರಿಯಾಕ್ಷನ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ ಸಲ್ಫ್ಯೂರಿಕ್ ಆಸಿಡ್ ತಯಾರಾದ ಹಾಗೆ ಆ ರಿಯಾಕ್ಷನ್ ಇದು. ದ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ O2 ಎಷ್ಟೋ ಕೊಟ್ಟಿದ್ದಾರೆ. ದ ರೇಟ್ ಆಫ್ ಅಪಿಯರೆನ್ಸ್ ಆಫ್ SO3, ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ O2 ಇದು ಎಷ್ಟು ಫಾಸ್ಟ್ ಆಗಿ ಖರ್ಚಾಗ್ತಿದೆ ಅದನ್ನು ಕೊಟ್ಟಿದ್ದಾರೆ. ಇದು ಎಷ್ಟು ಫಾಸ್ಟ್ ಆಗಿ ಫಾರ್ಮೇಶನ್ ಆಗ್ತಿದೆ ಅದನ್ನು ಕೇಳಿದ್ದಾರೆ. ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಹೇಗೆ ಮಾಡ್ಬೋದು ನೋಡ್ರಿ. ಅಂಡ್ ಅಗೇನ್ ನಿಮಗೆ ಗೊತ್ತಿದೆ, ವಿಡಿಯೋ ನೀವು ಇಲ್ಲಿಗೆ ಪಾಸ್ ಮಾಡಿ, ಆಪ್ಷನ್ಸ್ ಬಂದ ಕೂಡಲೇ ವಿಡಿಯೋ ಪಾಸ್ ಮಾಡಿ ಕ್ವಶನ್ ಚೆನ್ನಾಗಿ ಓದಿ. ಯು ಕ್ಯಾನ್ ಟ್ರೈ ಸಾಲ್ವಿಂಗ್ ದಿಸ್ ಕ್ವಶನ್ ಬೈ ಯುವರ್ ಸೆಲ್ಫ್. ಆಮೇಲೆ ಜಸ್ಟ್ ಟು ವೆರಿಫೈ ಯು ಕ್ಯಾನ್ ಕಂಟಿನ್ಯೂ ವಿತ್ ದ ವಿಡಿಯೋ. ಓಕೆ, ಸೊ ಲೆಟ್ ಅಸ್ ಗೋ ಅಹೆಡ್. ನೋಡ್ರಿ ಹೇಗೆ ಮಾಡಬಹುದು ಅಂತ ಅಂದ್ರೆ, ಸೊ ಐ ರೈಟ್ ಓವರ್ ಆಲ್ ರೇಟ್ ಆಫ್ ರಿಯಾಕ್ಷನ್ ಅನ್ನ ಇದು ವಿತ್ ರೆಸ್ಪೆಕ್ಟ್ ಟು ಇದು, ವಿತ್ ರೆಸ್ಪೆಕ್ಟ್ ಟು ಇದು, ವಿತ್ ರೆಸ್ಪೆಕ್ಟ್ ಟು ಇದು ಬರೆದ್ರೆ ವಾಟ್ ಐ ಕ್ಯಾನ್ ರೈಟ್ ಇಸ್ ಫಾರ್ ದಿಸ್ ರಿಯಾಕ್ಷನ್ ಈ ತರ ಬರೀಬಹುದು. ರೈಟ್, ಇದು ನಿಮ್ಗೆ ಸ್ಟ್ರೇಟ್ ಆಗಿ ಹೇಗೆ ಬರೆಯೋದು ಗೊತ್ತಿದೆ. -1/2 DSO2/dt that will be is equal to rate of reaction. ಇದರ ಟರ್ಮ್ ಅಲ್ಲಿ ಬರೆದ್ರೆ ಹೀಗಾಗುತ್ತೆ. ರೇಟ್ ಆಫ್ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು SO3 ಬರೆದ್ರೆ ಹೀಗಾಗುತ್ತೆ. ಈಗ ನೋಡಿ ನಮ್ಗೆ ಕೊಟ್ಟಿರೋದು ಏನು ಅಂತ ಹೇಳಿದ್ರೆ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ O2 ಅಂದ್ರೆ ನಮ್ಗೆ ಇದು ಕೊಟ್ಟಿದ್ದಾರೆ. ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ O2 ಅಂದ್ರೆ ಇದು ಕೊಟ್ಟಿದ್ದಾರೆ. ರೈಟ್, ಅಂಡ್ ನಮ್ಗೆ ಕೇಳಿರೋದು ಏನು ಅಂತ ಹೇಳಿದ್ರೆ ರೇಟ್ ಆಫ್ ಫಾರ್ಮೇಶನ್ ಆಫ್ SO3 ಅಂದ್ರೆ ನಮ್ಗೆ ಕೇಳಿರೋದು ಏನು, ಇದು ಇಷ್ಟು ಮಾತ್ರ ಕೇಳಿದ್ದಾರೆ ನಮ್ಗೆ. ರೈಟ್, ಸೊ ಈಗ ಹಾಗಾಗಿ ಇದು ಈ ಇಕ್ವೇಶನ್ ಇಂದ ನಾನು ಒಂದು ಸಣ್ಣ ಇಕ್ವೇಶನ್ ಸಪರೇಟ್ ಮಾಡ್ಕೊಂಡೆ ಅಂತ ಹೇಳಿದ್ರೆ -DO2/dt that is rate of consumption of O2 that will be is equal to +1/2 times DSO3/dt. ಈಗ ಇದನ್ನು ಕೇಳಿದ್ದಾರೆ, ಇದು ಕೊಟ್ಟಿದ್ದಾರೆ, ಜಸ್ಟ್ ಸಬ್ಸ್ಟಿಟ್ಯೂಷನ್. ಸೊ ಇದರದ್ದು ವ್ಯಾಲ್ಯೂ ಕೊಟ್ಟಿದ್ದಾರೆ. ರೇಟ್ ವಿತ್ ರೆಸ್ಪೆಕ್ಟ್ ಟು O2 ಯಾವ ರೇಟ್ದಲ್ಲಿ ಖರ್ಚಾಗ್ತದೆ ಕೊಟ್ಟಿದ್ದಾರೆ. 1/2 ಆಸ್ ಇಟ್ ಇಸ್ ಇಡ್ತೇನೆ. ಇದನ್ನು ವರ್ಕೌಟ್ ಮಾಡಬೇಕು. ರೈಟ್, ಸೊ ಇದನ್ನು ತಗೊಂಡು ಹೋಗಿ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು. ಸೊ ಇಟ್ ವಿಲ್ ಬಿ 4 × 10⁻⁴ ಯೂನಿಟ್. ಇದ್ರದ್ದು ಯಾವ್ದು ಯೂನಿಟ್ ಕೊಟ್ಟಿರ್ತಾರಲ್ಲ ಅದೇ ಯೂನಿಟ್ ಅಲ್ಲಿ ನಿಮಗೆ ಫಾರ್ಮೇಶನ್ ಆಫ್ SO3 ಕೂಡ ಬರುತ್ತೆ. ಸೊ ಆನ್ಸರ್ ಇಟ್ ಶುಡ್ ಬಿ 4 × 10⁻⁴. ಸೊ ಯಾವುದು ಅಂತ ಹೇಳಿದ್ರೆ ಆಪ್ಷನ್ 2. ಆಪ್ಷನ್ 2, that is this is the answer for the question. Right, let us go to the next one. Okay, this question is from KCET 17 and ನೋಡ್ರಿ JEE ಮೇನ್ಸ್ 2008 ದಲ್ಲಿ ಅಪಿಯರ್ ಆದ ಕ್ವಶನ್ ಅನ್ನ ಆಸ್ ಇಟ್ ಇಸ್ KCET ದಲ್ಲಿ ರಿಪೀಟ್ ಮಾಡಿದ್ದಾರೆ. ಅದಕ್ಕೆ ನೀವು ದೋ ಯು ಆರ್ ಪ್ರಿಪೇರಿಂಗ್ ಮೇನ್ಲಿ ಫಾರ್ KCET, ಬೆಸ್ಟ್ ಥಿಂಗ್ ಟು ಪ್ರಿಪೇರ್ ಅಂತ ಹೇಳಿದ್ರೆ ಅದಕ್ಕಿಂತ ಸ್ವಲ್ಪ ಟಫ್ ಇರುವಂತ ಎಕ್ಸಾಮಿನೇಷನ್ ನೀಟ್, ಆಮೇಲೆ JEE ಎಕ್ಸಾಮ್, JEE ಮೇನ್ಸ್ ದಲ್ಲಿ ಹಿಂದೆ ಏನ್ ಕ್ವಶನ್ಸ್ ಕೇಳಿದ್ದಾರೆ ಅವನ್ನ ಸಾಲ್ವ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಸೊ ನೀವು KCET ಗೆ ಪರ್ಫೆಕ್ಟ್ ಆಗ್ತದೆ. ಓಕೆ, ಲೆಟ್ ಅಸ್ ಕನ್ಸಿಡರ್ ದಿಸ್ ಕ್ವಶನ್. ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಗೇನ್ ಸೇಮ್ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ A is related to ರೇಟ್ ಆಫ್ ಅಪಿಯರೆನ್ಸ್ ಆಫ್ B ಬೈ ಎಕ್ಸ್ಪ್ರೆಷನ್ ಕೇಳಿದ್ದಾರೆ. 4 ಆಪ್ಷನ್ಸ್ ಕೇಳಿದ್ದಾರೆ. ಸ್ಟ್ರೇಟ್ ಅವೇ ಮಾಡಬಹುದು, ಏನೂ ಡಿಫಿಕಲ್ಟಿ ಇಲ್ಲ. ರೈಟ್, ಜಸ್ಟ್ ರೈಟ್ ದ ಇಕ್ವೇಶನ್, ಕರೆಸ್ಪಾಂಡಿಂಗ್ ಇಕ್ವೇಶನ್ ಹೇಗೆ ಬರೀಬಹುದು ನೋಡ್ರಿ. ವೆರಿ ಇಂಪಾರ್ಟೆಂಟ್ ಥಿಂಗ್, ಈ ಸ್ಟೋಯಿಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ ಅನ್ನ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಯಾವಾಗಲೂ 1/, ಹಾಕೊಳ್ತೇವೆ. ಇಲ್ಲಿ ನೀವು ತಪ್ಪಿದ್ರಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ತಪ್ಪು ಮಾಡ್ತೀರಿ. ಸ್ಟ್ರೇಟ್ ಅವೇ ಇದನ್ನ ಹೋಲ್ ಕ್ವಾಂಟಿಟಿ 1/2 ಬರ್ಕೊಳ್ಳೋದು ಯಾವಾಗ ಅಂದ್ರೆ ಇಲ್ಲಿ 2 ಇದ್ದಾಗ. ಬಟ್ ಇಲ್ಲಿ 1/2 ಇದೆ ಅಂತ ಹೇಳಿದ್ರೆ 1/1/2 ಬರ್ಕೊಳ್ಬೇಕು. ರಿಯಾಕ್ಟೆಂಟ್ ಇರೋದ್ರಿಂದ ಮೈನಸ್ ಇದೆ, ದಟ್ ವಿಲ್ ಬಿ ಈಕ್ವಲ್ ಟು ಇಲ್ಲಿ 2 ಇರೋದ್ರಿಂದ +1/2. ರೈಟ್, ನೌ ನೆಕ್ಸ್ಟ್ ಇದನ್ನ ನಾನು ಸಿಂಪ್ಲಿಫೈ ಮಾಡಿದ್ರೆ ಇದು ಡಿನಾಮಿನೇಟರ್ದಲ್ಲಿದೆ. ಸೊ ಇಟ್ ವಿಲ್ ಕಮ್ ಟು ನ್ಯೂಮರೇಟರ್ -2 ಆಯಿತು. ಈ ಎಕ್ಸ್ಪ್ರೆಷನ್ ಬರುತ್ತೆ. ಬಟ್ ನೀವು ಇಲ್ಲಿ ನೋಡಿದ್ರೆ ನಿಮ್ಗೆ ಎಲ್ಲ ಕಡೆ -dA/dt ಇದೆ, ಇಲ್ಲಿ ಎಲ್ಲಿಯೂ 2 ಇಲ್ಲ. ಸೊ ಈ 2 ತೆಗಿಬೇಕಾಯ್ತು. ಈ 2 ತೆಗಿಬೇಕು ಅಂದ್ರೆ ವೆರಿ ಸಿಂಪಲ್, ಡಿವೈಡ್ ದಿಸ್ ಇಕ್ವೇಶನ್ ಬೈ 2. ಎವ್ರಿವೇರ್ ಯು ಡಿವೈಡ್ LHS as well as RHS ಎರಡು ಕಡೆ 2 ದಿಂದ ಡಿವೈಡ್ ಮಾಡ್ರಿ. ಇಲ್ಲಿ 2 ದಿಂದ ಡಿವೈಡ್ ಮಾಡಿದ್ರಿಂದ ಇಲ್ಲಿ 2 ಕ್ಯಾನ್ಸಲ್ ಆಗಿ -dA/dt ಉಳ್ಕೊಳ್ಳುತ್ತೆ. +1/2 ಇತ್ತು, ಡಿವೈಡೆಡ್ ಬೈ 2 ಮಾಡಿದ್ರೆ ಇಲ್ಲಿ +1/4 ಆಗುತ್ತೆ. ಸೊ ಆನ್ಸರ್ ಇಟ್ ಶುಡ್ ಬಿ ದಿಸ್ -dA/dt that will be equal to +1/4 dB/dt. ಸೊ ಯಾವುದು ನೋಡ್ರಿ ಕರೆಸ್ಪಾಂಡಿಂಗ್ ಆಪ್ಷನ್ ಕೇರ್ಫುಲಿ ಚೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಇಲ್ಲಿದೆ ಆಪ್ಷನ್ 3. ಸೊ ಆಪ್ಷನ್ 3 is the answer for this question. Right, let us go to the last question. Okay, so this is the question. Again, this is from KCET 16. 3A gives 2B. The rate of reaction dB/dt is equal to dB/dt ಯಾವ್ದಕ್ಕೆ ಈಕ್ವಲ್ ಇರುತ್ತೆ ಅಂತ ಹೇಳಿ ಕೇಳಿದಾನೆ. ಇನ್ ಟರ್ಮ್ಸ್ ಆಫ್ A ಯಾವ್ದಕ್ಕೆ ಈಕ್ವಲ್ ಇರುತ್ತೆ. ಸೇಮ್ ಮೆಥಡ್, ಆಪ್ಷನ್ಸ್ ಇಲ್ಲ ಇದೆ. ಹೇಗೆ ಮಾಡಬಹುದು, -1/3 × dA/dt that will be equal to +1/2 × dB/dt. ರೈಟ್, ನಮ್ಗೆ ಬೇಕಾಗಿರೋದು ಏನು ಅಂತ ಹೇಳಿದ್ರೆ dB/dt ಕೇಳಿದ್ದಾನೆ. ಸೊ dB/dt ಅಂದ್ರೆ ಇಲ್ಲಿ 1/2 ಇದೆ, 1/2 ತೆಗಿಬೇಕು ಅಂತ ಹೇಳಿದ್ರೆ
ಸೊ ಡಿನಾಮಿನೇಟರ್ದಲ್ಲಿ 2 ಇದು ತೆಗಿಬೇಕು ಅಂತ ಹೇಳಂದ್ರೆ ಇಂಟು 2 ಮಾಡ್ರಿ. ಇಂಟು 2 ಮಾಡಿದ್ರೆ 1/2 ಇಂಟು 2 1 ಆಗುತ್ತೆ, ಈ ಟರ್ಮ್ ಬರುತ್ತೆ. ಇಲ್ಲಿ ಇಂಟು 2 ಮಾಡಿದ್ರಿಂದ ಇಲ್ಲಿಯೂ ಕೂಡ ಇಂಟು 2 ಮಾಡ್ರಿ. ಸೊ -2/3 ಇಂಟು dA upon dt. ಸೊ ಇದು ಅಗೇನ್ ಆಪ್ಷನ್ 3, -2/3 dB upon dt, that will be equal to -2/3 dA upon dt. This is the answer. ಓಕೆ, ಸೊ ಇದೇ ತರದ ಬೇಕಾದಷ್ಟು ಕ್ವಶನ್ಸ್ ಸಿಗುತ್ತೆ ನಿಮಗೆ. ಟ್ರೈ ಸಾಲ್ವಿಂಗ್ ಮೋರ್ ಕ್ವಶನ್ಸ್. ಇದಕ್ಕೆ ಸಂಬಂಧಪಟ್ಟಿದ್ದ ಬೇರೆ ಕ್ವಶನ್ಸ್ ಹುಡುಕಿ ಸಾಲ್ವ್ ಮಾಡ್ರಿ. ಏನಾದರೂ ಡಿಫಿಕಲ್ಟಿ ಇದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಆಸ್ಕ್ ಇಟ್ ಇನ್ ಕಮೆಂಟ್ಸ್, ರೈಟ್? ಹೋಪ್ ಇದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಅನ್ಕೊಳ್ತೇನೆ. ಇದು ಯೂಸ್ಫುಲ್ ಆಗಿದ್ದಿದ್ರೆ ಸೊ ಯು ಕ್ಯಾನ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್ ಅಂಡ್ give a like to this and subscribe ಮಾಡಿಲ್ಲ ಅಂತಂದ್ರೆ please subscribe to this channel. Thank you for watching this video. Thank you again.